ಆಂಟಿ ನೈನಿ ವಿಶಾಲ್ ಬರೋವರೆಗೂ ಕಾಯ್ರಿ. ಅದ್ ಹಾಗಲ್ಲಮ್ಮ, ನಾನ್ ಬಂದಿದ್ದೆ ಅಳಿಯಂದ್ರನ್ನ ನೋಡಿ ಅವ್ರ ಯೋಗಕ್ಷೇಮ ವಿಚಾರಿಸೋಕೆ. ಅಳಿಯಂದ್ರನ್ನ ನನ್ ಕಣ್ಣಾರೆ ನೋಡೋವರೆಗೂ ನನಗ್ ಸಮಾಧಾನ ಆಗಲ್ಲ. ನಡಿಯಮ್ಮ ಅಳಿಯಂದ್ರನ್ನ ನೋಡೋಣ. ಆಂಟಿ ಅಲ್ಲಿ ನೋಡು, ಮಾತಾಡ್ತಿದ್ದಾಗೆ ನೈನಿ ಕೂಡ ಬಂದ್ಲು. ಅಮ್ಮ ನೈನಿ, ನೀನು ಅಳಿಯಂದ್ರು ಈ ಹೊಸ ಬಟ್ಟೆ ಹಾಕೊಂಡು ನವಗ್ರಹ ಪೂಜೆ ಮಾಡಿದ್ರೆ ಎಲ್ಲಾ ದುಷ್ಟಶಕ್ತಿ ಕಳೆದು ಹೋಗುತ್ತೆ ಅಂತ ನಿಮ್ ತಾತ ಹೇಳಿದ್ರು. ನಡಿಯಮ್ಮ ಅಳಿಯಂದ್ರನ್ನ ಮಾತಾಡ್ಸಿ ಈ ವಿಷಯ ಹೇಳ್ತೀನಿ. ನಡಿ. ನೈನಿ, ಹೋಗೋಣ ಅಂದ್ರೆ ಹಾಗೆ ಯಾಕೆ ನಿಂತಿದ್ಯಾ? ಅಳಿಯಂದ್ರನ್ನ ಯಾವಾಗ ಮಾತಾಡಿಸ್ತೀನೋ ಅನ್ನಿಸ್ತಿದೆ. ಹೋಗೋಣ ನಡಿಯಮ್ಮ. ಅವನನ್ನ ನೋಡ್ತಾ ಇದೀಯಾ? ಇಷ್ಟೇನಾ ನೀನ್ ವಿಶಾಲ್ನ ಅರ್ಥ ಮಾಡ್ಕೊಂಡಿರೋದು? ವಿಶಾಲ್ ಹಣದ ಮೇಲೇನೆ ಹುಟ್ಟ, ಆದ್ರೆ ಆ ಹಣದ ಮದ ಅವನ್ ಗಂಟ್ಲಿಲ್ಲ. ದೊಡ್ಡ ಸ್ಥಾನದಲ್ಲಿದ್ದೀನಿ, ತುಂಬಾ ಓದ್ಕೊಂಡಿದ್ದೀನಿ ಅಂತ ವಿಶಾಲ್ ಯಾವತ್ತೂ ಅನ್ಕೊಂಡಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನ ಯಾವತ್ತೂ ಅವನ್ ಕೀಳಾಗಿ ನೋಡಿಲ್ಲ. ಹಾಗಿರೋನು ಅಭಿಮಾನದಿಂದ ಕೊಡೋದನ್ನ ಪ್ರೀತಿಯಿಂದ ತಗೋತಾನೆ ಹೊರತು ಅದರ ರೇಟನ್ನ ಕೇಳಲ್ಲ. ವಿಶಾಲ್ ಒಳ್ಳೆತನದ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ಬೇಕಾ ಹೇಳು? ಶ್ಯಾಮಲಕ್ಕ, ನೀವು ನಿಮ್ಮ ಅಳಿಯಂದ್ರನ್ನ ಮಾತಾಡ್ಸ್ಬೇಕಲ್ವಾ? ನೀವು ನನ್ನ ಜೊತೆ ಬನ್ನಿ. ಬನ್ನಿ, ಪರವಾಗಿಲ್ಲ, ಬನ್ನಿ. ಅಮ್ಮನ ಹೇಗಾದ್ರೂ ಮಾಡಿ ತಡಿಬೇಕು. ಅಮ್ಮ, ಅಮ್ಮ, ನೀನ್ ಈಗಲೇ ಊರಿಗೆ ವಾಪಸ್ ಹೋಗು. ಅವ್ರ ಯೋಗಕ್ಷೇಮ ವಿಚಾರಿಸೋಕೆ ನಾನು ಅಷ್ಟು ದೂರದಿಂದ ಬಂದ್ರೆ ಹೀಗೆ ಮಾತಾಡ್ತಿದ್ಯಲ್ಲ ನೈನಿ? ನಿನ್ ಯೋಗಕ್ಷೇಮ ರಾಮ ಲಕ್ಷ್ಮಣರ ಥರ ಇರೋರ ಮಧ್ಯೆ ಮನಸ್ತಾಪಕ್ಕೆ ಕಾರಣ ಆಗುತ್ತೆ. ಅಣ್ಣ ತಮ್ಮನ ಮಧ್ಯೆ ಮನಸ್ತಾಪ ಅಂದ್ರೆ ಏನು? ನೀನೇನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ವಿಶಾಲ್ ಯಜಮಾನ್ರು ಮಾತ್ರ ಅಲ್ಲಮ್ಮ, ವಿಕ್ರಾಂತ್ ಅವ್ರು ಕೂಡ ನಿನ್ನ ಅಳಿಯಾನೆ. ಅವ್ರ ಮದುವೆ ಆಗಿ ಇಷ್ಟು ದಿನ ಆಗಿದೆ. ಅವ್ರು ನೋಡೋದಕ್ಕೆ ಕನಿಷ್ಠ ಒಂದ್ಸಲನಾದ್ರೂ ಬಂದ್ಯಾ? ಮತ್ತೀಗ ವಿಶಾಲ್ ಯಜಮಾನ್ರು ಯೋಗಕ್ಷೇಮ ಕೇಳಕ್ ಬಂದ್ರೆ ವಿಕ್ರಾಂತ್ ಅವ್ರ ಮನಸ್ಸಿಗೆ ನೋವಾಗಲ್ವಾ? ಭೇದ ಭಾವ ಮಾಡ್ತಿದ್ಯಾ ಅಂತ ಬೇಜಾರಾಗಲ್ವಾ? ಈಗ ವಿಕ್ರಾಂತ್ ಅವರು ಎದುರು ಬಂದು ನಮ್ಮ ಅಣ್ಣ ಮಾತ್ರ ಅಳಿಯಾನ, ನಾನು ನಿಮ್ಗೆ ಅಳಿಯ ಅಲ್ವಾ ಅಂತ ಕೇಳಿದ್ರೆ ಆಗ ನೀನು ಏನು ಹೇಳ್ತೀಯ ಹೇಳು? ಅಮ್ಮ, ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳ್ಸೋದು ಮಾತ್ರ ಅಲ್ಲ, ಅವರು ಸಂತೋಷವಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು.
ನಯನಿ, ಏನ್ ನೀನು? ವಿಕ್ರಾಂತ್ ಯಾವತ್ತಿಗೂ ಹಾಗೆಲ್ಲ ಮಾಡಲ್ಲ. ಅಷ್ಟೇ ಯಾಕೆ, ಮೊನ್ನೆ ನಿಮ್ ತಾತ ವಿಕ್ರಾಂತ್ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ. ಮತ್ತವನ್ ಯಾಕೆ ಬೇಜಾರು ಮಾಡ್ಕೋತಾನೆ ಹೇಳು? ವಿಕ್ರಾಂತ್ ಅವರು ಸುಮ್ಮನಿರ್ಬೋದು, ಆದ್ರೆ ನನ್ನ ತಂಗಿ ಸುಮ್ಮನಿರ್ತಾಳ ಹೇಳಿ? ದೊಡ್ಡ ಮಗಳನ್ನ ಒಂದ್ ರೀತಿ, ಚಿಕ್ಕ ಮಗಳನ್ನ ಇನ್ನೊಂದ್ ರೀತಿ ನೋಡ್ತಿದ್ದಾರೆ ಅಂತ ಅನ್ಸಲ್ವಾ? ಸುಮ್ಮನೆ ಅದು ಚಿಕ್ಕ ಹುಡುಗಿ ಮನಸ್ಥಿತಿ. ಚಿಕ್ಕ ವಿಷಯಕ್ಕೂ ನನ್ನ ಮೇಲೆ ಅಪಾರ್ಥ ಮಾಡ್ಕೋತಾಳೆ. ಈ ವಿಷಯದಲ್ಲಿ ಇನ್ನೂ ಜಾಸ್ತಿ ಅಪಾರ್ಥ ಮಾಡ್ಕೋತಾಳೆ. ನಮ್ಮ ಅಕ್ಕ ತಂಗಿರ ಮಧ್ಯೆ ಮನಸ್ತಾಪ ಬರೋದಕ್ಕೆ ಇದು ಕಾರಣ ಆಗಲ್ವಾ? ನೈನಿ, ನೀನ್ ಆಡಿದ ಪ್ರತಿ ಮಾತು ನಿಜ. ಸಮಯ ಇಲ್ದೆ ಇಷ್ಟು ದಿನ ಬರೋಕ್ಕಾಗ್ಲಿಲ್ಲ. ಅದಕ್ಕೆ ಇನ್ನೊಂದ್ಸಲ ತಾತನ್ ಜೊತೆ ಬಂದು ವಿಕ್ರಾಂತ್ ಅವ್ರ ಹತ್ರ ಕ್ಷಮೆ ಕೇಳ್ತೀವಿ. ನೋಡಮ್ಮ ನೈನಿ, ಒಬ್ಬ ತಾಯಿಯಾಗಿ ನನಗೆ ನನ್ನ ಮಕ್ಕಳು ಸಂತೋಷವಾಗಿರೋದೇ ಮುಖ್ಯ. ಅಷ್ಟೇ ಹೊರತು ನಿಮ್ಮ ಮಧ್ಯೆ ಮನಸ್ತಾಪ ಬಂದ್ರೆ ನನಗೆ ಸಹಿಸೋಕ್ಕಾಗಲ್ಲ. ಅದಕ್ಕೆ ನಾನು ಬಂದು ನಿಮ್ಮಿಬ್ರು ಮಧ್ಯೆ ಜಗಳ ಆಗ್ಬಾರ್ದು ಅಂತಾನೆ ನಾನೀಗ ಹೋಗ್ತಾ ಇದ್ದೀನಮ್ಮ. ನೀವು ಚೆನ್ನಾಗಿದ್ದೀರಾ? ಅನಾಹುತದಿಂದ ಪಾರಾಗಿರೋ ಅಳಿಯಂದ್ರನ್ನ ನೋಡಕ್ಕೆ ಅಂತ ಅಷ್ಟು ದೂರದಿಂದ ಬಂದಿದ್ದೀರಾ. ನಯನಿ ಮಾತು ಕೇಳ್ಕೊಂಡು ಹಾಗೆ ಹೊರಟು ಹೋಗ್ತೀನಿ ಅಂದ್ರೆ ಹೇಗೆ? ನೀವು ಬಂದಿದ್ದೀರಾ ಅಂತ ವಿಶಾಲ್ ಹತ್ರ ಬೇರೆ ಹೇಳಿದ್ದೀನಿ. ಏನೂ ಆಗಲ್ಲ, ನೀವು ಬನ್ನಿ. ಇಲ್ಲಮ್ಮ, ಇಲ್ಲಿ ಏನ್ ನಡೆಯುತ್ತೆ ಅಂತ ನನ್ಗೆ ಅರ್ಥ ಆಗ್ತಿದೆ. ನನ್ನ ಕಾರಣದಿಂದ ನನ್ನ ಮಕ್ಕಳ ಸಂಸಾರಕ್ಕೆ ತೊಂದರೆ ಆಗ್ಬಾರ್ದು. ಅಯ್ಯೋ, ಹಾಗೆಲ್ಲ ಏನೂ ಆಗಲ್ಲ. ನೀವು ತುಂಬಾ ಯೋಚನೆ ಮಾಡ್ತಿದ್ದೀರಾ. ಇಲ್ಲಮ್ಮ, ನನ್ನ ಮಕ್ಕಳ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮಗಳ ಸಂತೋಷದ ಬಗ್ಗೆ ಯೋಚನೆ ಮಾಡಿ ಶ್ಯಾಮಲಾ ಆಂಟಿ ವಾಪಸ್ ಊರ್ಗೆ ಹೋಗ್ತೀನಿ ಅಂತ ಹೇಳಿದ್ರು ನಮ್ಮ ಅತ್ತೆ ಮಾತ್ರ ಯಾಕೆಷ್ಟು ಫೋರ್ಸ್ ಮಾಡಿ ಉಳಿಸ್ಕೊಳ್ತಿದ್ದಾರೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ಖಂಡಿತವಾಗ್ಲೂ ಇದಕ್ಕೇನೋ ಕಾರಣ ಇರಲೇಬೇಕು. ಏನತ್ತೆ ಹಾಗೆ ನೋಡ್ತಾ ಇದ್ದೀರಾ? ಅಂದ್ರೆ ಹೇಳೇ ಬಿಟ್ನಾ, ಮನ್ಸಿನ ಮಾತನ್ನ ಜೋರಾಗಿ ಹೇಳ್ಬಿಟ್ನಾ? ಸಾರಿ. ನೈನಿ, ಈ ಬಟ್ಟೆ ಅಳಿಯಂದ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಎತ್ತಿಟ್ಬಿಡಮ್ಮ. ಆದ್ರೆ ನೀನು ನಿನ್ ಗಂಡ ಇಬ್ರು ಮರಿದೆ ನವಗ್ರಹ ಪೂಜೆ ಮಾಡಿ ನಿಮ್ ತಾತ ಪದೇ ಪದೇ ಹೇಳಿದ್ದಾರೆ. ಹೋಗ್ ಬರ್ತೀನಿ ನೈನಿ, ಬರ್ತೀನಮ್ಮ. ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಎಲ್ಲ ಉಲ್ಟಾ ಮಾಡ್ಬಿಟ್ಲಲ್ಲ. ಏಯ್, ಹಳ್ಳಿಲಿ ವರ್ಲ್ಡ್ ಕುಟ್ಕೊಂಡಿದ್ದ ಬ್ಯಾಚ್ ಅಲ್ವಾ? ಆ ಲೆವೆಲ್ಗೆ ತಕ್ಕಂತೆ ಬುದ್ಧಿವಂತಿಕೆ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ನಿನ್ ತಲೆ ಡೈನಮೈಟ್ ಅಂತ ನಿರೂಪಿಸ್ದೆ.
ನಿಮ್ಮಮ್ಮ ಬಂದಾಗ ನಿನ್ ಗಂಡ ಹಳೇದನ ಮರ್ತಿದ್ದಾನೆ ಅನ್ನೋ ವಿಷಯ ಎಲ್ಲಿ ಹೊರಗೆ ಬರುತ್ತೋ ಅಂತ ಕೋಳಿ ಮರಿ ಥರ ಗಡ ಗಡ ನಡಕ್ತೀಯ ಅಂತ ಅನ್ಕೊಂಡಿದ್ದೆ. ನನ್ನ ಕಾಲ್ ಹತ್ರ ಬಂದು ಬೇಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಅನ್ಕೊಂಡಿರ್ಲಿಲ್ಲ ನನ್ನ ಪ್ಲಾನನ್ನ ಹೀಗೆ ಹಾಳು ಮಾಡ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅದು ಅಲ್ಲದೆ ಹೆತ್ತ ತಾಯಿನೇ ಹೀನಾಯವಾಗಿ ಅವಮಾನ ಮಾಡಿ ಕಳಿಸ್ದೆ. ಬರೋವಾಗ ನಿಮ್ಮಮ್ಮ ನನ್ನ ಮಗಳು ಅಂತ ಸಂತೋಷದಿಂದ ಕುಣ್ಕೊಂಡು ಬಂದ್ರು. ಆದ್ರೆ ಹೋಗೋವಾಗ ಅವಮಾನದ ನೋವಲ್ಲಿ ಅವ್ರು ಅಳ್ತಾ ಹೋದ್ರು. ನಿನ್ನವರು ಈ ಜನ್ಮದಲ್ಲಿ ನಿನ್ನ ಮುಖ ನೋಡಲ್ಲ. ನನ್ನ ಪ್ಲಾನ್ ಫೇಲ್ ಆದ್ರೂ ನಿಮ್ಮಮ್ಮನ ಮಧ್ಯೆ ದೊಡ್ಡ ಅಗ್ನಿಪರ್ವತಾನೇ ಸೃಷ್ಟಿ ಆಗ್ಬಿಟ್ಟಿದೆ. ಇದರಿಂದನಾದ್ರೂ ನಾನು ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡ್ತಾ ಇದ್ದೀನಿ. ನೀನು ತುಂಬಾ ತಿಳ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ನಿನ್ನನ್ನ ನೀನು ತುಂಬಾ ಬುದ್ಧಿವಂತೆ ಅನ್ಕೊಂಡಿದ್ಯಾ? ಕೊನೆಗೆ ಬೊಕ್ಕು ಬೊರಳಾಗಿ ಬಿಕ್ಕಿ ಬಿಕ್ಕಿ ಅಳ್ತೀಯ. ಪಾಪ ಈಗಲೂ ಅಷ್ಟೇ. ಏನು ಜೋಕ್ ಮಾಡ್ತಾ ಇದೀಯಾ? ಅತ್ರೆ ನನ್ನ ಮುಂದೆ ಸೋತಂಗಾಗುತ್ತೆ ಅಂತ ನನ್ನ ಮುಂದೆ ಅಳುನ್ ತಡ್ಕೊಂಡು ನಾನು ನಗ್ತಾನೆ ಇದ್ದೀನಿ ಅಂತ ಬಿಲ್ಡಪ್ ಕೊಡ್ಕೊಂಡು ಬರ್ತಿದ್ಯಾ ಅಂತ ಆಯ್ತು. ಆ ಥರ ವೇಷ ಹಾಕೋದು ಕುತಂತ್ರ ಮಾಡೋದು ನಿನಗೆ ಅಭ್ಯಾಸ, ನನಗಿಲ್ಲ. ಏಯ್, ಇಳಿಸು, ನಿನ್ನ ಕೈನ ಇಳಿಸು. ಕಿರ್ಚಿ ಗೆಲ್ಬೋದು ಅಂದರೆ ನಿನಗಿಂತ ಜೋರಾಗಿ ನಾನು ಕಿರ್ಚ್ಬೋದು. ನಿನ್ನ ಬೆನ್ನಲ್ಲಿ ಚಳಿ ಹುಟ್ಟೋ ಹಾಗೆ ಮಾಡ್ತೀನಿ. ಏನಂದೆ? ಈಗಾಗಿದ್ದಕ್ಕೆ ನಮ್ಮಮ್ಮ ನನ್ನ ಹತ್ರ ಮಾತಾಡಲ್ವಾ? ಹುಚ್ಚಿ ತಿಲೋತ್ತಮ, ನೀನು ಹೆಸರಿಗೆ ತಾಯಿ, ಆದರೆ ನಿಜವಾದ ತಾಯಿ ಪ್ರೀತಿ ನಿನಗಿಲ್ಲ. ಅದಕ್ಕೆ ಹೀಗೆ ಯೋಚನೆ ಮಾಡ್ತಿದ್ಯಾ? ನಮ್ಮಮ್ಮ ನನ್ನ ಇಷ್ಟು ವರ್ಷ ಸಾಕಿದ್ದಾರೆ. ನಾನೇನು ಅಂತ ನಮ್ಮಮ್ಮಂಗೆ ಗೊತ್ತಿಲ್ವಾ? ಯಾವತ್ತೂ ಹೀಗೆ ಮಾತಾಡ್ದಿರೋ ನಾನು ಇವತ್ತು ಹೀಗೆ ಮಾತಾಡಿದ್ದೀನಿ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತ ನಮ್ಮಮ್ಮಂಗೆ ಅರ್ಥ ಆಗಲ್ವಾ? ಮಗುನ ಅರ್ಥ ಮಾಡಿಕೊಂಡು ಪ್ರೀತಿಸೋದೆ ತಾಯಿಲಿರೋ ದೊಡ್ಡ ಗುಣ. ಇವೆಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ಏಯ್ ಏಯ್, ತಿಲೋತ್ತಮ, ನೀನ್ ಕಿರ್ಚಿದ್ರೆ ಇಲ್ಲಿ ಭಯ ಪಡೋರು ಯಾರೂ ಇಲ್ಲ. ತಿಲೋತ್ತಮ, ಬಾಯ್ ಮುಚ್ಚು. ನಿನ್ ಬಗ್ಗೆ ನೀನು ಒಂದು ಮಾತು ಸರಿಯಾಗಿ ಹೇಳ್ದೆ, ರಾಕ್ಷಸಿ ಅಂಶದಲ್ಲಿ ಹುಟ್ಟಿದೀನಿ ಅಂತ. ಅನ್ಯಾಯ ಮಾಡಿ ಬದುಕೋ ನಿನಗೆ ಅಷ್ಟಿದ್ರೆ ಪ್ರತಿನಿತ್ಯ ಪೂಜೆ ಮಾಡೋಳು ನನಗಿನ್ನೆಷ್ಟು ಧೈರ್ಯ ಇರಬೇಡ. ನೋಡು, ನಿನ್ ಥರ ಮೋಸ ಮಾಡಿ ಕುತಂತ್ರ ಮಾಡಿ ಬದುಕಿದ ರಾಕ್ಷಸರೆಲ್ಲರೂ ಸತ್ತು ಪಾತಾಳ ಸೇರಿದರೆ ಹೊರತು ಯಾರು ಬದುಕಿಲ್ಲ. ಕೊನೆಗೆ ನಿನಗೂ ಅದೇ ಗತಿ. ಪಾಪದ ಕೊಡ ತುಂಬಲೇಬೇಕು, ಶಿಕ್ಷೆ ಅನುಭವಿಸ್ಲೇಬೇಕು. ಆಗ ತಪ್ಪಿಸ್ಕೊಂಡಿರ್ಬೋದು, ಆದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನೆನ್ಪಿಟ್ಕೋಬೇಡ, ಬರ್ದಿಟ್ಕೋ. ಲಾ 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 ಲಾ. ಏನಾಯ್ತು ಹಾಸಿನಿ ಅಕ್ಕ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಸ್ಮೆಲ್ ನೈನಿ, ಸ್ಮೆಲ್, ವಾಸನೆ ಬರ್ತಾ ಇದೆ. ಏನು ವಾಸನೆ ಅಕ್ಕ? ವಾಸನೆ ನೈನಿ, ಸುಟ್ಟಿರೋ ವಾಸನೆ. ಇಲ್ಲೇ ಎಲ್ಲೋ ಸುಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಆದ್ರೆ ಎಲ್ಲಿ ಅಂತ ಗೊತ್ತಿಲ್ಲ. ನಿಮ್ಮ ಅತ್ತೆನ್ ಕೇಳಿ, ಹೇಳ್ತಾರೆ. ಕರೆಕ್ಟ್ ನೈನಿ, ಇದನ್ನ ಸೀನಿಯರ್ಸ್ ಹತ್ರನೇ ಕೇಳಬೇಕು. ಅತ್ತೆ,
ಸುಟ್ಟಿದೆ ಅಂತ ಗೊತ್ತಾಗ್ತಿದೆ, ಏನ್ ವಾಸನೆ ಅಂತ ಗೊತ್ತಾಗ್ತಿಲ್ಲ. ನಿಮ್ ಅನುಭವದಲ್ಲಿ ಸುಟ್ಟಿರೋ ವಾಸನೆ ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಅತ್ತೆ. ಸುಟ್ಟಿರೋ ವಾಸನೆ ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಅತ್ತೆ. ಏಯ್, ಬಾಯ್ ಮುಚ್ಕೊಂಡು ಹೋಗು. ಹೇಳಿ ಅತ್ತೆ. ಹೋಗೋ. ಅಬ್ಬಬ್ಬ, ಚೆನ್ನಾಗಿದೆ ಅತ್ತೆ ಇದು. ಮಧ್ಯದಲ್ಲಿ ನಾನೇನ್ ಮಾಡ್ದೆ? ಹೇಳಿ ಅತ್ತೆ, ವಾಸನೆ ಎಲ್ಲಿಂದ ಬರ್ತಿದೆ? ಏಯ್, ನೀನು ಕಿರ್ಚಾಡಿ ಸುಸ್ತಾಗಬೇಕೆ ಹೊರತು ಏನೂ ಮಾಡೋಕ್ಕಾಗಲ್ಲ. ಇಷ್ಟಕ್ಕೆ ನೀನು ಇಷ್ಟೊಂದು ಕೋಪ ಮಾಡಿಕೊಂಡ್ರೆ ಹೇಗೆ? ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಏನಿದು? ಎಷ್ಟು ಕೆಟ್ಟದಾಗಿದೆ ನೋಡು. ರೋಡಲ್ಲಿ ಮಾರ್ತಾರಲ್ಲ ಆ ಥರ ಇದೆ. ಅವ್ರು ಅಮೇರಿಕಾದಲ್ಲಿ ಓದ್ ಬಂದಿದ್ದಾರೆ. ಎಂತೆಂಥವ್ರನ್ನೋ ಭೇಟಿ ಆಗ್ತಿರ್ತಾರೆ. ಇಂಥ ಕೆಟ್ಟ ಪಂಚೆ ಉಟ್ಕೊಂಡು ಪೂಜೆ ಕೂತ್ಕೊಂಡ್ರೆ ಅವ್ರಿಗೆ ಎಷ್ಟು ಅವಮಾನ ಆಗ್ಬೇಡಮ್ಮ. ಅಳಿಯಂದ್ರನ್ನ ನೋಡಬೇಕು ಅಂತ ಎಷ್ಟು ಆತ್ರದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಾನು ಎಷ್ಟು ಭಯ ಪಟ್ಟಿರ್ತೀನಿ ಅಂತ ನೈನಿಗೆ ಗೊತ್ತು. ಮತ್ತೆ ಅಳಿಯಂದ್ರ ಹತ್ರ ನಾನು ಮಾತಾಡಿಸಿ ಯೋಗಕ್ಷೇಮ ವಿಚಾರಿಸೋಕೆ ಬಿಡದೆ ನೈನಿ ಯಾಕೆ ನನ್ನನ್ನು ಹಾಕಿ ತಡೆದ್ಲು? ಅಷ್ಟು ದೂರದಿಂದ ಬಂದಿರೋ ನನ್ನನ್ನು ತಕ್ಷಣ ಹೊರಡು ಅಂತ ಯಾಕೆ ಹೇಳಿದ್ಲು? ಕಾರಣ ಇಲ್ದೇನೆ ನೈನಿ ಏನು ಮಾತಾಡಲ್ಲ, ಏನು ಮಾಡೋದಿಲ್ಲ. ಅವಳು ಹಾಗೆ ಮಾತಾಡಿ ನನ್ನನ್ನು ಬಲವಂತದಿಂದ ಕಳಿಸಿದಾಳೆ ಅಂದರೆ ಯಾವುದೋ ಬಲವಾದ ಕಾರಣನೇ ಇರುತ್ತೆ. ಆ ಕಾರಣ ಏನಾಗಿರ್ಬೋದು? ಇಷ್ಟಕ್ಕೂ ಏನು ನಡೆದಿರ್ಬೋದು? ನಿಮ್ಮ ಅಕ್ಕಂಗೆ ಹಳೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಹೌದು, ನಮ್ಮ ಅಕ್ಕಂಗ್ ಹಳೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಜಾಸ್ಮಿನ್ ಅಮ್ಮ? ಹೇಗೆ ಅಂತ ಎಷ್ಟು ಇನ್ನೋಸೆಂಟ್ ಆಗಿ ಕೇಳ್ತೀಯಲ್ಲ ಪರಶು. ನಿಮ್ಮ ಅಕ್ಕ ಹಾಕಿರೋ ಹಳೆ ಕಾಲದಂತ ಶಿಲಾಯುಗದ ಪ್ಲಾನ್ ನೋಡಿದ್ರೆ ಅರ್ಥ ಆಗೋದಿಲ್ವಾ? ಇಲ್ಲಿ ನೋಡು, ಇದೆ ನನ್ಗಿವೆಲ್ಲ ಇಷ್ಟ ಆಗಲ್ಲ ಜಾಸ್ಮಿನ್ ಅಮ್ಮ. ಮತ್ತಿನ್ನೇನ್ ಮಾಡುದು ಪರಶು? ಆ ನೈನಿ ಅವ್ರ ಅಮ್ಮನ್ನ ಅವ್ರ ಊರಿಂದ ಕರೆಸಿ ನೈನಿನ ಲಾಕ್ ಮಾಡ್ಬೇಕು ಅಂತ ನಿಮ್ಮ ಅಕ್ಕ ತುಂಬಾ ದೊಡ್ಡ ಪ್ಲಾನ್ ಮಾಡಿದ್ರು. ಆದ್ರೆ ನೈನಿ ತನ್ನ ಬುದ್ಧಿ ಉಪಯೋಗಿಸಿ ಆ ಪ್ಲಾನ್ ಅನ್ನ ಉಫ್ ಅಂತ ಆರಿಸಿದ್ಲು. ನಿಮ್ಮ ಅಕ್ಕಂಗೆ ಬೆವರಿಳಿಸೋ ಅಂತ ಶಾಕ್ ಕೊಟ್ಲು ನೈನಿ. ಇಲ್ಲಿ ನೋಡು, ನಮ್ಮ ಅಕ್ಕ ಪ್ಲಾನ್ ಮಾಡೋದ್ರಲ್ಲಿ ಶಕುನಿ, ಶತ್ರುಗಳನ್ನ ಪಾತಾಳಕ್ಕೆ ತಳ್ಳೋದ್ರಲ್ಲಿ ಕಂಸನ್ನು ಮೀರಿಸ್ತಾಳೆ. ನಮ್ಮ ಅಕ್ಕ ಪ್ಲಾನ್ ಮಾಡಿದ್ರೆ ಯಾರಾದ್ರೂ ಸರಿ ಕೋಳಿ ಮರಿ ತರ ವಿಲವಿಲ ಅಂತ ಒದ್ದಾಡ್ಬೇಕೆ ಹೊರತು ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಅದೇನೋ ಇತ್ತೀಚೆಗೆ ನಮ್ಮ ಅಕ್ಕ ಮಾಡ್ತಿರೋ ಪ್ರತಿ ಪ್ಲಾನು ವರ್ಕೇ ಆಗ್ತಿಲ್ಲ. ಟೈಮ್ ತುಂಬಾ ಕೆಟ್ಟದಾಗಿದೆ ಜಾಸ್ಮಿನ್ ಅಮ್ಮ. ಪರಶು, ಜಿಂಕೆನ ಒಂಥರ ಬೇಟೆ ಆಡಬೇಕು, ಹುಲಿನ ಇನ್ನೊಂಥರ ಬೇಟೆ ಆಡಬೇಕು. ಅದನ್ನ ಬಿಟ್ಟು ಎರಡನ್ನೂ ಒಂದೇ ಥರ ಅಲ್ಲ. ಅಂದ್ರೆ ಆ ನೈನಿಗೆ ನಿಮ್ಮ ಅಕ್ಕ ಎಂಥವ್ರಂತ ಗೊತ್ತಾಗಿರೋದ್ರಿಂದ ಪ್ರತಿ ಕ್ಷಣ ತುಂಬ ಅಲರ್ಟ್ ಆಗಿರ್ತಾಳೆ ಅವಳು. ನಿಮ್ಮ ಅಕ್ಕ ಇಡೋ ಪ್ರತಿ ಹೆಜ್ಜೆನೂ ಅವಳು ಗಮನಿಸ್ತಾನೆ ಇರ್ತಾಳೆ. ಅವ್ರು ಮಾಡೋ ಪ್ರತಿ ಪ್ಲ್ಯಾನನ್ನು ಉಲ್ಟಾ ಹೊಡ್ಸೋದು ಹೇಗೆ ಅಂತ ತುಂಬ ಶಾರ್ಪ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ನಾವೀಗ ಆಟ ಶುರು ಮಾಡಬೇಕಾಗಿರೋದು ನೈನಿ ಕಡೆಯಿಂದ ಅಲ್ಲ, ವಿಶಾಲ್ ಕಡೆಯಿಂದ. ಅಂದ್ರೆ ಅದ್ಯಾವ ಥರ ಜಾಸ್ಮಿನ್ ಅಮ್ಮ? ವಿಶಾಲ್ ಆಫೀಸಿಗೆ ಹೋಗಬೇಕು, ಇಲ್ಲಾಂದ್ರೆ ಆಫೀಸಿಂದ ವಿಶಾಲಿಗೋಸ್ಕರ ಯಾರಾದರೂ ಒಬ್ರು ಮನೆಗೆ ಬರಬೇಕು. ಹಾಗೆ ಮಾಡೋದ್ರಿಂದ ಪ್ರಯೋಜನ ಏನು? ನಯನಿನ್ ಹೇಗೆ ಈ ರೂಟಲ್ಲಿ ಲಾಕ್ ಮಾಡ್ಬೋದು? ಹೇಗಂದ್ರೆ
ಜಾಸ್ಮಿನಮ್ಮ, ಮೆಡಿಟೇಷನ್ ಮಾಡೋರು ಕೂಡ ಇರಿಟೇಷನ್ ಇಂದ ಹಾರ್ಟ್ ಅಟ್ಯಾಕ್ ಆಗೋ ತರ ಸೂಪರ್ ಆಗಿರೋ ಪ್ಲಾನ್ ಮಾಡಿದ್ಯಾ. ಇವಾಗ ಈ ಅಣುಬಾಂಬನ್ನ ಅಲ್ಲಿ ಬ್ಲಾಸ್ಟ್ ಆಗೋ ತರ ಮಾಡ್ತೀನಿ.